ಸುದ್ದಿ ಅಂದ್ರೆ ಇದಲ್ವಾ? ಒಂದೇ ಒಂದು ಸುದ್ದಿ ಸಾವಿರಾರು ಜನರ ಬದುಕಿಗೆ ಆಸರೆಯಾಗಲಿದೆ. ಬರೀ ಸಮಸ್ಯೆಗಳನ್ನ ತೋರಿಸುವುದಷ್ಟೇ ನಮ್ಮ ಕೆಲಸವಲ್ಲ, ಸಮಸ್ಯೆಗೆ ಶಾಶ್ವತ ಪರಿಹಾರ ಹುಡುಕುವುದು ನಮ್ಮ ಧ್ಯೇಯ. ಲೋಕಲ್ 18ನ ಒಂದೇ ಒಂದು ಸುದ್ದಿಯಿಂದ ಜನ ಈಗ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾರೆಂದರೆ ಅದು ಯಾವ ಮಟ್ಟಿಗೆ ಜನರಿಗೆ ತಲುಪಿರಬೇಕು ನೀವೇ ಯೋಚಿಸಿ. ಇಲ್ಲಿದೆ ಆ ಕುರಿತ ವಿಷಯ ಹಾಗೂ ಆದ ಬದಲಾವಣೆಯ ಮಾಹಿತಿ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸಂಬರಗಿ ಗ್ರಾಮದಲ್ಲಿ ಮಹಾರಾಷ್ಟ್ರದಲ್ಲಿ ಸುರಿದ ಭಾರೀ ಮಳೆಗೆ ಸಂಬರಗಿ ಆಜೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಅಗ್ರಣಿ ನದಿ ಹಳ್ಳದ ಸೇತುವೆ ಕೆಲ ಭಾಗ ಕೊಚ್ಚಿ ಹೋಗಿತ್ತು. ಕಳೆದ 6 ತಿಂಗಳ ಹಿಂದೆ ಮಾಡಿದ ಸೇತುವೆ ಪ್ರಾರಂಭದ ಮಳೆಯ ರಭಸಕ್ಕೆ ಆದ ಅವಾಂತರದ ಕುರಿತು ಲೋಕಲ್ 18 ತಂಡ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳೀಯರ ಸಮಸ್ಯೆ ಕುರಿತು ಒಂದೇ ಮಳೆಗೆ ಕೊಚ್ಚಿ ಹೋಯಿತು 50 ಲಕ್ಷದ ಹೊಸ ಸೇತುವೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸುದ್ದಿಯನ್ನ ಬಿತ್ತರಿಸಲಾಗಿತ್ತು. ಈಗಾಗಲೇ ಇಲ್ಲಿ ಒಂದು ಮೊನ್ನೆ ಮಳೆಯಲ್ಲಿ ಒಂದು ಬ್ರಿಡ್ಜ್ ಸಂಬರಗಿ ಆಜೂರು ಬ್ರಿಡ್ಜನ್ನು ಅದು ಪ್ರಕೃತಿ ವಿಕೋಪದಲ್ಲಿ ಭಾಳ ಎಲ್ಲ ಕಿತ್ತು ಹೋಗಿ ಅದು ಸಂಪರ್ಕ ಕಟ್ಟಾಗಿತ್ತು. ಈಗಾಗಲೇ ಸಂಪರ್ಕ ಆಗುವಂಗೆ ನಾವು ತುರ್ತಾಗಿ ರಿಪೇರಿ ಮಾಡಿದ್ದೀವಿ. ಆದರೆ ಆ ಪೂಲನ್ನು ಇನ್ನು ಮುಂದೆ ಬಳಸ್ಕೊಳ್ಳಿಕ್ಕೆ ಅದು ಆಗ್ತಾಯಿಲ್ಲ. ಅದಕ್ಕಾಗಿ ಇವತ್ತು ಹೋಗಿ ಅಲ್ಲಿ ನಾನು ನೋಡಿ ಒಂದು ಎಸ್ಟಿಮೇಟ್ ಮಾಡಿಸಿ ಹೊಸ ಬ್ರಿಡ್ಜನ್ನೇ ನಿರ್ಮಾಣ ಮಾಡಬೇಕು, ದೊಡ್ಡದು ಮಾಡಬೇಕು ಅನ್ನೋಂಥ ಯೋಚನೆಯಿಂದ ಸರ್ಕಾರಕ್ಕೆ ಒಂದು ಅನುದಾನ ತೆಗೆದುಕೊಂಡು ಆ ಬ್ರಿಡ್ಜನ್ನು ದೊಡ್ಡದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸುದ್ದಿ ಬೆನ್ನಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ತಾತ್ಕಾಲಿಕ ರಸ್ತೆ ಅಭಿವೃದ್ಧಿ ಕಾರ್ಯ ಕೈಗೊಂಡಿದ್ರು. ಅದರ ಜೊತೆಗೆ ಸ್ಥಳೀಯ ಶಾಸಕ ರಾಜು ಕಾಗೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಶೀಘ್ರವೇ ಬಹುಕೋಟಿ ವೆಚ್ಚದಲ್ಲಿ ಹೊಸ ಸೇತುವೆ ನಿರ್ಮಾಣದ ಭರವಸೆ ನೀಡಿದ್ದಾರೆ. 4 ಗ್ರಾಮಗಳ ಸಂಪರ್ಕದ ಮೂಲ ಸೇತುವೆ ಇದಾಗಿದ್ದು, ಶಾಸಕ ರಾಜು ಕಾಗೆ ಹೇಳಿಕೆಯಂತೆ ಹೊಸ ಬ್ರಿಡ್ಜ್ ಕಮ್ ಬಂದರ್ ನಿರ್ಮಾಣವಾದಲ್ಲಿ ಸಾವಿರಾರು ಎಕರೆ ಭೂ ಪ್ರದೇಶಗಳಿಗೂ ನೀರಿನ ಅನುಕೂಲವಾಗಿ ರೈತರ ಸಬಲೀಕರಣಕ್ಕೆ ಹೊಸ ನಾಂದಿ ಹಾಡಲಿದೆ.